ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕುಚ್ ಕಲೆಕ್ಷನ್. ಫ್ರೆಂಡ್ಸ್, ಇವತ್ತು ಒಂದು ಸ್ಯಾರಿ ಆರ್ಡ್ರ್ ಇದೆ. ಇದು ಒಂಥರ ಶೇಡಲ್ಲಿದೆ, ಪ್ಯಾರೆಟ್ ಗ್ರೀನ್ ಮತ್ತು ಒಂಥರ ಪಿಕಾಕ್ ಗ್ರೀನ್ ಅಂತೀವಲ್ಲ, ಬ್ಲೂ ಆ ಥರ ಇದೆ ಶೇಡು. ಡಬಲ್ ಶೇಡಲ್ಲಿದೆ. ಇದು ಆನಂದ ಬ್ಲೂ ಅಂತೀವಲ್ಲ ಆ ಕಲರ್ ಇದೆ. ಇದು ಜೆರಿ, ಇದರಲ್ಲಿ 3 ಥರ ಜೆರಿ ಇದೆ. ಇದು ಡಲ್ ಗೋಲ್ಡು, ಮತ್ತು ಇಲ್ಲಿ ನೋಡಿ ಕಾಪರ್ ಜೆರಿ ಇದೆ, ಮತ್ತು ಸಿಲ್ವರ್ ಜರಿ ಇದೆ. 3 ಥರನೂ ಜರಿ ಇದೆ ಇದರಲ್ಲಿ. ಸೊ ಹಾಗಾಗಿ ನಾನಿಲ್ಲಿ ಫುಲ್ಲು ಡಾರ್ಕ್ ಗೋಲ್ಡ್ ಇದೆಯಲ್ಲ, ಇದು ಡಲ್ ಗೋಲ್ಡು, ಈ ಕಲರ್ ಬೀಡನ್ನು ತೊಗೊಂಡಿದ್ದೀನಿ. ಇದು ಜಾಸ್ತಿ ಇರೋದು ಇದು ಗೋಲ್ಡ್ ಕಲರು ನೋಡಿ. ಇದು ಡಲ್ ಕಲರ್ ಬೀಡ್ಸು, ರಿಂಗು, ಮತ್ತೀಗ ಈ ಸ್ಮಾಲ್ ಸ್ಟಾರ್ ಫ್ಲವರ್ ತೊಗೊಂಡಿದ್ದೀನಿ. ಇದು ಒಂದು ಕ್ರೋಶಾ ಡಿಸೈನ್ ಫ್ರೆಂಡ್ಸ್. ಇದು ಕಸ್ಟಮರು ಈ ಫೋಟೋ ಕಳಿಸಿ ಇದ್ರ ಡಿಸೈನ್ದ ಇದನ್ನು ಹಾಕಿ ಅಂತ ಹೇಳಿದರೆ, ನಾನು ಇದು ವಿಡಿಯೋ ಮಾಡಿರಲಿಲ್ಲ. ಸೊ ಹಾಗಾಗಿ ಇದನ್ನು ವಿಡಿಯೋ ಮಾಡೋಣ ಅಂತ. ಇದು ಹಳೆ ಡಿಸೈನೇ, ಇದನ್ನು ವಿಡಿಯೋ ಫ್ರೆಂಡ್ಸ್. ಸ್ಟಾರ್ಟಿಂಗು ಇದು ಒಂದು ಲೈನು, ಬೇಸಿಕ್ ಲೈನು ಬೀಡ್ ಬರುತ್ತೆ. ನೆಕ್ಸ್ಟು ಹಾರ್ಚ್ ಬರುತ್ತೆ. ಸಿಂಪಲ್ ಆಗಿದೆ ನೋಡೋದಕ್ಕೆ, ಸ್ವಲ್ಪ ಅಂದರೆ ಬೇಗನೂ ಆಗುತ್ತೆ. ಸ್ವಲ್ಪ ನೋಡೋದಕ್ಕೆ ನಾವು ಬೀಡನ್ನು ಹಾಕಿದ್ರೆ, ಸೆಕೆಂಡ್ ಲೆವೆಲಲ್ಲಿ ಬೀಡ್ ಹಾಕಿದ್ರೆ ಸ್ವಲ್ಪ ಗ್ರ್ಯಾಂಡಾಗೂ ಕಾಣುತ್ತೆ. ಸೊ ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಇದಕ್ಕೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಬೇಸಿಕಲ್ಲಿ 6 ಎಳೆ ತೊಗೊಂಡಿದ್ದೀನಿ. ಕಂಬ ಹಾಕ್ಬೇಕಾದ್ರೆ, ಡಬಲ್ ಕ್ರೋಶ ಕಂಬ ಹಾಕ್ಬೇಕಾದ್ರೆ ನಾನು 8 ಎಳೆ ತೊಗೊಳ್ತೀನಿ. ಯಾಕಂದರೆ ಅದು ಸ್ವಲ್ಪ ಕಂಬ ಸ್ಟಿಫಾಗಿ ದಪ್ಪ ಬರುತ್ತೆ ಅಂತ. ಇದು ಡಬಲ್ ಶೇಡಲ್ಲೇ ತೊಗೊಂಡಿದ್ದೀನಿ ನೋಡಿ. ನಾನು ಇದಕ್ಕೆ ನೀಡಲ್ ನಂಬರು 10 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಎಡ್ಜ್ ಇರುತ್ತಲ್ವ, ಜಿಗ್ಜಾಗ್ ಮಾಡಿರೋದು, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಿದ್ದೀನಿ. ಮತ್ತು 5 ಚೈನು, 4, 5. ಇದು ಬೇಸ್ ಚೈನು. ಈಗ ಈ ಬೇಸ್ ಚೈನ್ ಆದಮೇಲೆ ನೋಡಿ, ಈ ರಿಂಗನ್ನು ಇಟ್ಕೊಂಡು, ಈ ರಿಂಗ್ ಒಳಗಡೆ ಈ ಫ್ಲವರ್, ಸ್ಟಾರ್ ಫ್ಲವರ್ ಇದೆಯಲ್ಲ, ಆ ಫ್ಲವರ್ನ ಇಟ್ಬಿಟ್ಟು ನೋಡಿ, ಓಲಿರೋ ಸೈಡೆ ನಾವು ಈ ಥರ ನೀಡಲ್ಗೆ ನಾವು ಬೀಡನ್ನು ಫಸ್ಟು ಆ್ಯಡ್ ಮಾಡ್ಕೋಬೇಕು. ನೀವು ಈ ಸ್ಟಾರ್ ಫ್ಲವರ್ ಬೀಡ್ ಬೇಡ ಅಂದರೆ ಇನ್ನು ಬೇರೆ ಥರ ಬೀಡನ್ನು ಹಾಕ್ಕೋಬೋದು. ಬಟ್ ಈ ರಿಂಗು ಇನ್ಸೈಡು ಹಿಡಿಯೋ ಅಷ್ಟು ಚಿಕ್ಕ ಸೈಜ್ ಬೀಡನ್ನೇ ಹಾಕ್ಕೊಳ್ಳಿ. ರೌಂಡ್ ಬೀಡು, ನಾರ್ಮಲ್ ಬೀಡು ಯಾವ್ದು ಬೇಕಾದ್ರೂ ಹಾಕ್ಬೋದು. ಇದು ಫ್ಲವರ್ ಬೀಡ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ಈ ಸ್ಯಾರಿಗೆ ಸೂಟ್ ಆಗುತ್ತೆ ಅಂತ ನೋಡಿ. ಇದನ್ನು ಲಾಕ್ ಮಾಡ್ಕೊತೀನಿ ಇಲ್ಲಿ ಒಂದು ಸಾರಿ. ನಿಮಗೆ ಇನ್ನೂ ಸ್ವಲ್ಪ ದೊಡ್ಡ ಬೀಡ್ ಬೇಕಂದ್ರೂ ಹಾಕ್ಕೋಬೋದು ಇದರೊಳಗಡೆ. ನಾನು ಸ್ಮಾಲ್ ಬೀಡ್ ಹಾಕ್ಕೊತಿದ್ದೀನಿ, ಸ್ವಲ್ಪ ಗ್ಯಾಪ್ ಇರುತ್ತೆ. ಈ ರಿಂಗ್ ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು, ಮತ್ತು ಸೇಮ್ 5 ಚೈನ್, 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು, ಮತ್ತು ಇಲ್ಲಿ 5 ಚೈನ್ ಅನ್ನೋದು 3 ಟೈಮ್ಸ್ ಹಾಕ್ಕೋಬೇಕು. ಸ್ಟಾರ್ಟಿಂಗು 2 ಟೈಮ್ಸ್ ಹಾಕಿದ್ದೆ. ಸ್ಟಾರ್ಟಿಂಗ್ ಒಂದು ಕುಚ್ಚಿಗೆ, ಇನ್ನೊಂದು ಹಾರ್ಚ್ಗೆ, ಇಲ್ಲಿ 3 ಟೈಮ್ಸ್ ಹಾಕ್ತಾಯಿದ್ದೀನಿ. ಸಿಂಪಲ್ ಆಗಿದೆ, ಬೇಗನೂ ಹಾಕ್ಬೋದು. ನೋಡಿ, ಇಲ್ಲಿ 3 ಟೈಮ್ಸ್ ಆದಮೇಲೆ ಮತ್ತೆ ಸೇಮ್ ರಿಂಗು ಮತ್ತು ಒಂದು ಫ್ಲವರ್ ಬೀಡು.
ತುಂಬ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಗ್ರ್ಯಾಂಡಾಗೂ ಕಾಣುತ್ತೆ ನೋಡಿ. ಇದೇ ರೀತಿ 3-5 ಚೈನ್ ಅನ್ನೋದು 3 ಟೈಮ್ಸ್ ಹಾಕಬೇಕು. ಒಂದು ಸಾರಿ ಬೀಡನ್ನು ಸೇರಿಸ್ಕೋಬೇಕು. ಇದೇ ರೀತಿ ಫುಲ್ ಬೇಸ್ ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಫ್ರೆಂಡ್ಸ್. ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗಿದೆ, ಈಗ ಸೆಕೆಂಡ್ ಲೆವೆಲ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟಿಂಗು ನಾನು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಿ ಸೇಮ್ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊತಾ ಇದ್ದೀನಿ. ಒಂದು ಸಿಂಗಲ್ ಚೈನ್, ಫೈವ್ ಚೈನ್ ಹಾಕಿದ್ದೀವಲ್ವ ಆ ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಶ ಹಾಕ್ಕೊತಾ ಇದ್ದೀನಿ. ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋಶ. ಮತ್ತು ಇಲ್ಲಿ ಸೆಕೆಂಡ್ 5 ಗ್ಯಾಪಲ್ಲಿ ಮತ್ತೆ 2 ಸಿಂಗಲ್ ಕ್ರೋಶ ಹಾಕ್ಕೊತಿದ್ದೀನಿ. ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ. ನನಗೆ ಸ್ವಲ್ಪ ಕಂಬಗಳು ದಪ್ಪ ಬರಲಿ ಅಂತ 8 ಎಳೆ ದಾರ ತೊಗೊಂಡಿದ್ದೀನಿ ನೋಡಿ. ಈಗ ಈ ರಿಂಗ್ ಇದೆಯಲ್ವಾ, ಈ ರಿಂಗಿಗೆ ನಾನು ಟ್ರಿಬಲ್ ಕ್ರೋಶ ಹಾಕ್ತಾ ಇದ್ದೀನಿ. ಒಂದು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಟ್ರಿಬಲ್ ಕ್ರೋಶ ಹಾಕೋದು. 2 3 ಇದೇ ರೀತಿ ಸೇಮ್ ಈ ರಿಂಗು ಎಷ್ಟು ಟ್ರಿಬಲ್ ಕ್ರೋಶ ಹಿಡಿಯುತ್ತೋ ಅಷ್ಟು ಟ್ರಿಬಲ್ ಕ್ರೋಶನ ಹಾಕೋಣ. 2 3 ನಿಮಗೆ ಕಂಫರ್ಟಬಲ್ 6 ಎಳೆನೇ ಕಂಫರ್ಟಬಲ್ ಅಂದರೆ 6 ಎಳೆನೇ ತಗೊಳ್ಳಿ. 4 5 ಒಂದು 10ರಿಂದ 12 ಅಥವಾ 14 ಈ ಥರ ಹಿಡಿಯುತ್ತೆ ರಿಂಗು. ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 6 ಆಗಿದೆ. ಏಳು 8 9 ಒಂದು ಸೆಕೆಂಡ್ 10 ಇನ್ನೂ ಒಂದು 3 ಅಥವಾ 4 ಹಿಡಿಬೋದು. 11 12 13 ನೋಡಿ. ನೀವು ಸಾಕಾಗುತ್ತೋ ಇನ್ನೂ ಬೇಕು ಅಂತ ಒಂದು ಸರಿ ಚೆಕ್ ಮಾಡಿ. ನಾನು ಇನ್ನೂ ಒಂದು 2 ಹಾಕ್ತೀನಿ. ಬಟ್ ಲಾಸ್ಟಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ಕೇರಾಗಿ ಹಾಕಿ. 14 15 ಹಾಕಿದ್ದೀನಿ ನಾನಿಲ್ಲಿ. ಸಾಕಾಗುತ್ತೆ. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಟ್ರಿಬಲ್ ಕ್ರೋಶ ನಾನು ಲಾಕ್ ಮಾಡ್ತಾ ಇದ್ದೀನಿ.
ಈ 5 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶ ಹಾಕಬೇಕು ಲಾಸ್ಟಿಗೆ ನೋಡಿ. ಈಗ ಮತ್ತೆ ಸೇಮ್ ಸಿಂಗಲ್ ಕ್ರೋಶ, ತುಂಬ ಈಸಿನೇ ಇದೆ ಫ್ರೆಂಡ್ಸ್, ನೋಡೋದಕ್ಕೆ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಸೇಮ್ ತ್ರಿಬಲ್ ಕ್ರೋಶ ಇದೇ ರೀತಿ ಸೆಕೆಂಡ್ ರಿಂಗಲ್ಲೂ ತ್ರಿಬಲ್ ಕ್ರೋಶ. ನೀವು ಇಲ್ಲಿ ಈ ಪ್ಲೇಸಲ್ಲಿ ನಾನು ತ್ರಿಬಲ್ ಕ್ರೋಶ ಹಾಕಿದ್ದೀನಲ್ಲ, ಇದೇ ಪ್ಲೇಸಲ್ಲಿ ನೀವು ಡಬಲ್ ಕ್ರೋಶ ಬೇಕಾದರೂ ಹಾಕ್ಕೋಬೋದು. ಓಕೆ ಫ್ರೆಂಡ್ಸ್, ಇದು ಸೆಕೆಂಡ್ ಲೆವೆಲ್ ಮುಗಿಸ್ಬಿಟ್ಟು ಥರ್ಡ್ ಲೆವೆಲ್ಗೆ ಹೋಗೋಣ. ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿದೆ ಸೆಕೆಂಡ್ ಸ್ಟೆಪ್ಪು. ಈಗ ನಾನು 3ನೇ ಸ್ಟೆಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈ 3ನೇ ಸ್ಟೆಪ್ಪಲ್ಲಿ ನಾನು ಈ ಸ್ಕೈ ಬ್ಲೂ ಇದೆಯಲ್ಲ, ಈ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ. ಈ ಸ್ಮಾಲ್ ಬೀಡ್ ಬರುತ್ತೆ, ಇದನ್ನು ನಾನು ಥ್ರೆಡ್ಗೆ ಏರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು. ಈಗ ಅದನ್ನು ನಾನು ಇಲ್ಲಿ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶ ಪ್ಲಸ್ ಅದು ಫ್ಲವರ್ ಕಂಬ ಥರ ಬರುತ್ತಲ್ವ ಅದು. ಸೂಜಿ ಮೇಲೆ ದಾರ ತೊಗೊಂಡು ಒಂದು ಸಲ ಇಲ್ಲಿ ಸ್ಟಾರ್ಟಿಂಗು ನಾವು ತ್ರಿಬಲ್ ಕ್ರೋಶ ಹಾಕಿದ್ವಲ್ಲ, ಈ ಸೂಜಿ ಮೇಲೆ ದಾರ ತೊಗೋಬೇಕಾದ್ರೆ ನಾನಿಲ್ಲಿ ಬೀಡನ್ನು ಆ ಫ್ಲವರ್ ಬರುತ್ತಲ್ಲ ಅಲ್ಲಿಗೆ ಸೇರಿಸ್ತಿಲ್ಲ. ಈ ಕಂಬ ಬರುತ್ತಲ್ಲ ಡಬಲ್ ಕ್ರೋಶ, ಆ ಡಬಲ್ ಕ್ರೋಶ ಮಿಡಲ್ಗೆ ಸೇರಿಸ್ತಾ ಇದ್ದೀನಿ ನೋಡಿ. ಇದು ಸ್ಮಾಲ್ ಸೈಜ್ ಬೀಡು, ಅದಕ್ಕೆ ಈ ಕ್ರೋಶದಲ್ಲಿ ಒಂದೊಂದು ಸರಿ ಇದಾಗಲ್ಲ ಅಂತ, ಅಂದರೆ ನಾವು ಪ್ರತಿ ಸಲನೂ ಕ್ರೋಶದಿಂದ ಸೇರಿಸ್ಕೊಳಕ್ಕಾಗಲ್ಲ ಅಂತ ಥ್ರೆಡ್ಗೆ ಏರಿಸ್ಕೊಂಡಿದ್ದೀನಿ ನೋಡಿ. ಫಸ್ಟು ಬೀಡನ್ನು ಬಿಟ್ಕೊಂಡು ಅದ್ರ ನಂತರ ಸೂಜಿ ಮೇಲೆ ದಾರ ತೊಗೋಬೇಕು. ಸೂಜಿ ಮೇಲೆ ದಾರ ತೊಗೊಂಡ್ಮೇಲೆ ಒಂದು ಸಿಂಗಲ್ ಕ್ರೋಶ ಹಾಕ್ತೀವಲ್ವ, ಆನಂತರ ಆ ಬೀಡನ್ನು ಇಲ್ಲಿ ಹೀಗೆ ಹಿಂದಕ್ಕೆ ಇಳ್ಕೋಬೇಕು. ಮತ್ತು ಇನ್ನೊಂದು ಸಲ ಸಿಂಗಲ್ ಕ್ರೋಶ, ಇದು ಡಬಲ್ ಕ್ರೋಶ ಆಯಿತು. ಈಗ 3 ಚೈನ್ ಹಾಕಿ ಈ ಡಬಲ್ ಕ್ರೋಶ ಹಾಕಿದ್ದೀನಲ್ವ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದು ಫ್ಲವರ್ ಕಂಬ, ಡಬಲ್ ಕ್ರೋಶದ ಫ್ಲವರ್ ಕಂಬ. ಈ ಬೀಡನ್ನು ನಾವು ಇಲ್ಲಿಗೆ ಸೇರಿಸ್ಕೊತಾ ಬಂದರೆ ನಾವು ಈ ಸ್ಟೋನ್ ಚೈನು ಬೀಡ್ ಬಾಲ್ ಚೈನ್ ಬರುತ್ತಲ್ಲ ಆ ಥರ ಲೈನಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ಸೇಮ್ ಮತ್ತೆ ಸೂಜಿ ಮೇಲೆ ದಾರ ತೊಗೊತೀವಲ್ಲ ಆವಾಗಲೇ ಬೀಡನ್ನು ಬಿಡ್ಕೊಂಡ್ಬಿಡಬೇಕು. ಡಬಲ್ ಕ್ರೋಶ, ಆ ಬೀಡ್ ಕೆಳಗೆ ಬರುತ್ತವಾಗ. ಮತ್ತು 3 ಚೈನ್ ಮತ್ತು ಲಾಕ್ ಮಾಡಬೇಕು. ಸೇಮ್ ಫ್ರೆಂಡ್ಸ್ ನೋಡಿ, ಪ್ರತಿಯೊಂದು ತ್ರಿಬಲ್ ಕ್ರೋಶಗೂ ನಾವು ಇದೇ ರೀತಿ ಮೂರು ಚೈನು ಮತ್ತು ಡಬಲ್ ಕ್ರೋಶಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ಇದೆ, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ ವೈಸು. ಅವರು ಕಸ್ಟಮರ್ ಕಳಿಸಿರೋ ಫೋಟೋದಲ್ಲಿ ಈ ಥರ ಬೀಡ್ ಹಾಕಿಲ್ಲ, ಅವರು ಬೇರೆ ಥರ ಬೀಡ್ ಮೇಲ್ಗಡೆ ಹಾಕಿದ್ದಾರೆ ಫ್ಲವರ್ ಕಂಬಗೆ. ನಾನು ಸ್ವಲ್ಪ ಇಲ್ಲಿ ಬೀಡನ್ನು ಇಲ್ಲಿ ಡಿಫ್ರೆಂಟಾಗಿ ಸೇರಿಸ್ತಾ ಇದ್ದೇನೆ. ಅಂದರೆ ಈ 3 ಚೈನ್ ಹಾಕ್ತೀವಲ್ಲ ಆ ಗ್ಯಾಪಲ್ಲಿ ಹಾಕಿದ್ದಾರೆ ಅವರು ಬೀಡನ್ನು.
ನೀವು ಈ 3 mm ಬೀಡ್ ಬರುತ್ತಲ್ಲ ಅದನ್ನು ಬೇಕಾದ್ರೂ ಏರಿಸ್ಕೋಬೋದು. ಅದು ಸ್ವಲ್ಪ ದೊಡ್ಡದಾಗುತ್ತೆ ಅಂತ ನಾನು ಈ ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ ಈ ಥರ ಕಾಣುತ್ತೆ, ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಬೀಡನ್ನು ನಾನು ಕಂಬಕ್ಕೆ ಸೇರಿಸಿದ್ದೀನಿ, ಅದಕ್ಕೆ ಒಂಥರ ಲೈನಾಗಿ ತುಂಬ ಇದಾಗಿದೆ, ಚೈನ್ ಥರನೇ ಕಾಣಿಸುತ್ತೆ ನೋಡೋದಕ್ಕೆ. ನಾನು ಸೆಕೆಂಡ್ ಲೆವೆಲಲ್ಲಿ ರಿಂಗಿಗೆ 15 ಡಬಲ್ ಕ್ರೋಶಾ ಹಾಕಿದ್ದೀನಿ. ಅದು ಈಗ ಫ್ಲವರು 3rd ಲೆವೆಲ್ ಹಾಕ್ಬೇಕಾದ್ರೆ ನಾವು 3ನೇ ಸ್ಟೆಪ್ ಹಾಕ್ತೀವಲ್ಲ ಫ್ಲವರ್ದು, ಆವಾಗ ಮೂರನೇ ಸ್ಟೆಪ್ ಹಾಕಬೇಕಾದ್ರೆ 15 ಅಂದರೆ ಸ್ಟಾರ್ಟಿಂಗು ಇಲ್ಲಿ ಬರುತ್ತಲ್ವ, ಇಲ್ಲಿನೂ ಫುಲ್ಲು 15 ಸೇರಿಸಿದ್ರೆ ಅದರ ಎಲ್ಲ ಟ್ರಿಬಲ್ ಕ್ರೋಶ ಕಂಬಗೂ ಒಂದೊಂದು ಡಬಲ್ ಕ್ರೋಶ ಹಾಕಿದ್ರೆ 17 ಆಗುತ್ತೆ. ಸೊ ಹಾಗಾಗಿ ನೀವು ಅದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಅಂದರೆ ಸ್ಟಾರ್ಟಿಂಗು ಸ್ಕಿಪ್ ಮಾಡ್ಕೋಬೋದು. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಬರುತ್ತಲ್ಲ ಅಲ್ಲಿ, ಯಾಕಂದರೆ ಫುಲ್ಲು ಪೂರ್ತಿ 17 ಆದರೆ ಸ್ವಲ್ಪ ಫ್ರಿಲ್ ಥರ ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ಟಿಫಾಗಿ ಬೇಕು ಅಂದರೆ ಆ ಸ್ಟಾರ್ಟಿಂಗು ಮತ್ತು ಹೆಂಡು ಅಲ್ಲಿ ಸ್ಕಿಪ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಹಾರ್ಚು ಬರುತ್ತೆ. ಈ ಬೀಡನ್ನು ನೀವು ಬೇಕಾದ್ರೆ ಈ ಫ್ಲವರ್ ಥರ ಬರುತ್ತಲ್ಲ 3 ಚೈನ್ ಹಾಕ್ತೀವಲ್ಲ ಅಲ್ಲಿಗೂ ಹಾಕ್ಬೋದು, ಬಟ್ ಅಲ್ಲಿ ಕಾಮನ್ನಾಗಿ ಹಾಕಿರ್ತಾರೆ ಅಂತ ನಾನು ಅಲ್ಲಿ ಹಾಕಲಿಲ್ಲ, ಇಲ್ಲ ಈ ಥರ ಹಾಕಿದ್ದೀನಿ. ಅಂದರೆ ಕಂಬ ಡಬಲ್ ಕ್ರೋಶ ಸೂಜಿ ಮೇಲೆ ದಾರ ತೊಗೊತೀವಲ್ಲ, ಆ ಸೂಜಿ ಮೇಲೆ ದಾರ ತೊಗೋಬೇಕಾದ್ರೆ ಈ ಬೀಡನ್ನು ಸೇರಿಸ್ಕೋಬೇಕು, ಆವಾಗ ಈ ಥರ ಬರುತ್ತೆ ಬೀಡು, ಸ್ಮಾಲ್ ಬೀಡು. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದನ್ನು ಈಗ ಸ್ಯಾರಿಗೆ ಪೂರ್ತಿ ಹಾಕಿಬಿಟ್ಟು ಇಲ್ಲಿಗೆ ಕುಚ್ಚು ಕಟ್ಬಿಟ್ಟು ನಾನು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಡಬಲ್ ಕ್ರೋಶ್ ಕಂಬ ನಿಮಗೆ ಗೊತ್ತೇ ಇದೆ, ಸೇಮ್ ಅದೇ ಥರ, ಬಟ್ ಬೀಡನ್ನು ನಾವು ಥ್ರೆಡ್ಡಿಗೆ ಹೇರಿಸ್ಕೊಂಡು ಈ ಥರ ಅದನ್ನು ಡಬಲ್ ಕ್ರೋಶ ಕಂಬ ಸೂಜಿ ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಸೂಜಿ ಮೇಲೆ ದಾರ ತೊಗೊತೀವಲ್ಲ ಆವಾಗ ಬೀಡನ್ನು ಸೇರಿಸ್ಕೋಬೇಕು, ಆವಾಗ ಆ ಬೀಡು ಇಲ್ಲಿ ಕಂಬಕ್ಕೆ ಬರುತ್ತೆ. ಫ್ರೆಂಡ್ಸ್ ನೋಡಿ ಇದು ರೆಡಿಯಾಗಿದೆ ಪೂರ್ತಿಯಾಗಿ, ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ಯಾರಿ ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿದೆ, ಗ್ರೀನ್ ಆ್ಯಂಡು ಬ್ಲೂ ಕಲರು, ಬಟ್ ಶೇಡಲ್ಲಿದೆ, 2 ಕಲರು ಶೇಡಲ್ಲಿದೆ. ಓಕೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ಈಗಲೇ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸಿಂಪಲ್ಲಾಗಿದೆ ಬಟ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಹೊಸ ಡಿಸೈನೊಂದಿಗೆ ಮತ್ತೆ ಸಿಗೋಣ. ಬಾಯ್.